ಪ್ರಾಜೆಕ್ಟನ್ನು ಅದಕ್ಕೆ ಅನುದಾನಕ್ಕಾಗಿ ಎಲ್ಲ ಜಿಲ್ಲಾಡಳಿತದಿಂದ ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಅದರ ಅನುದಾನ ಬಿಡುಗಡೆ ಆಗಿಲ್ಲ, ರಸ್ತೆಗಳು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ, ಈ ಥರದ ಸಮಸ್ಯೆಗಳಿರುತ್ತೆ. ನೋಡಿ, ಯಾವ ಇತಿಹಾಸದಲ್ಲಿ ನಾವಂತೂ ಸ್ಕೂಟರ್ ಮೇಲೆ ನೋಡಲಿಲ್ಲ. 6 ತಿಂಗಳ ಮಳೆಗಾಲ ಮೇದಲ್ಲಿ ಶುರುವಾಗಿದೆ, ನವಂಬರ್ ಮುಟ್ಟಿದ್ದೇವೆ, 7ನೇ ತಿಂಗಳ ಪ್ರಾರಂಭ. ಈ ಥರ ಮಳೆ ಬಂದರೆ ಹಣ ಇದೆ, ಮಾಡೋದಾದರೂ ಹೇಗೆ? ಒಂದು ನೀವು 100 ಕೋಟಿ ಅಂತ ಹೇಳಿದ್ರೆ, ಆ 100 ಕೋಟಿ ಏನಿದೆ ಅಂದರೆ ನಾವು ಸೆಂಟ್ರಲ್ನಿಂದ ನಿರೀಕ್ಷೆಯಲ್ಲಿದೆ. ಅವರೊಂದು 75% ಕೊಡ್ತಾರೆ, ನಾವು ಒಂದು 25% ಆಗ್ತೀವಿ. ಅದು ಒಂದು ಪ್ಯಾಕೇಜ್. ಆದರೆ ಜನಕ್ಕೆ ಎಲ್ಲಿ ತೊಂದರೆ ಆಗದಿದ್ದಾಗೆ ಈ ಜಿಲ್ಲೆಯ ಜನರಿಗೋಸ್ಕರ ನಾವು ಎಲ್ಲಿ ಯಾವ ಸಂದರ್ಭದಲ್ಲಿ ಹೊಂಡ ಮುಚ್ಚಬೇಕು ಅಥವಾ ರೀಕಾರ್ಪೆಟ್ ಮಾಡಬೇಕು ಅಥವಾ ಬ್ರಿಡ್ಜ್ ಏನು ಬಿದ್ದೋದಲ್ಲಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲೂ ವ್ಯತ್ಯಾಸ ಆಗೋದು, ಸ್ವಲ್ಪ ವ್ಯತ್ಯಾಸ ಆಗೋದು ಮಳೆ. 6 ತಿಂಗಳ ಮಳೆ ಬಂದರೆ ಏನು ಮಾಡಲಿಕ್ಕೆ ಸಾಧ್ಯತೆ? ನೀವು ನಮ್ಮ ಸೈಡ್ ನಿಲ್ಬೇಕು, ಇಲ್ಲಾಂದರೆ ಎಲ್ಲ ರೋಡ್ ಮಾಡಿ ಮುಗಿಸ್ಬಿಡ್ತಿದ್ರು. ನಮ್ಮ ಏನು ಸಚಿವರು ಶಾಸಕರು ಎಲ್ಲ ಸೇರ್ಕೊಂಡು ಅಭಿವೃದ್ಧಿ ಮಾಡ್ತಿದ್ರು. ಮಳೆಯಿಂದ ಆಗ್ತಾ ಇಲ್ಲ ಅನ್ನೋದು ನೀವು ನಮ್ಮ ಸೈಡ್ ನಿಂತ್ಕೊಂಡು ಹೇಳಬೇಕು. ನೀವು ಈ ಥರ ಕೇಳಿದ್ರೆ ನಾವು ಏನು ಹೇಳೋದು? ನಾವು ರೆಡಿ ಇದ್ದೇವೆ, ನಮ್ಮ ಹತ್ರ ಹಣನೂ ಇದೆ. ಈಗ ಜಿಲ್ಲಾ ಪಂಚಾಯತಲ್ಲಿ ಈಗ ಹೆಚ್ಚು ಕಡಿಮೆ ಒಂದು 10 ಕೋಟಿ ರೂಪಾಯಿ ರೆಡಿ ಇದೆ. ಇಡೀ ಜಿಲ್ಲೆದು ಏನು ಕ್ರಿಯಾ ಯೋಜನೆ ಮಾಡ್ಕೊಂಡು ಕುಂತಿದ್ದೇವೆ. ನಾವೇ ವಾಟರ್ ಸಪ್ಲೈ 1,000 ಕೋಟಿ ರೂಪಾಯಿ ತಂದಿದ್ದೇವೆ. ನೀವು 100 ಕೋಟಿದೆ ಹೇಳ್ತಾ ಇರೋದು. 1,000 ಕೋಟಿ ರೂಪಾಯಿ ವಾಟರ್ ಸಪ್ಲೈ ತಂದಿದ್ದೇವೆ. ಮಂಕಿಗೆ 106 ಕೋಟಿ ರೂಪಾಯಿ ಬಂದಿದೆ, ಬಡ್ಕಳಕ್ಕೆ 37 ಕೋಟಿ ಬಂದಿದೆ, ದಾಂಡೇಲಿಗೆ ಬಂದಿದೆ, ಇಲ್ಲಿ ಯಲ್ಲಾಪುರಕ್ಕೆ ಬಂದಿದೆ, ಸಿದ್ದಾಪುರಕ್ಕೆ ಬಂದಿದೆ. 100 ಕೋಟಿ ಬಿಟ್ಬಿಡಿ. ಆ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮ ಸರ್ಕಾರದ ರಜೆ ಇದೆ. ಎಲ್ಲಿ ತೊಂದರೆ ಆಗ್ತದೆ ಅಲ್ಲಿ ಜಾಸ್ತಿ ಅನುದಾನ ತರಲಿಕ್ಕೂ ಆಗ್ತದೆ, ಕೊಡ್ಲಿಕ್ಕೂ ರೆಡಿ ಇದೆ. ಮಳೆಯಿಂದ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ, ಎಲ್ಲ ಸರಿ ಹೋಗ್ತದೆ. ಸರ್, ಈಗ ಮಲ್ಟಿ ಸ್ಪೆಷಾಲಿಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.